ಪರಪ್ಪನ ಅಗ್ರಹಾರ ಜೈಲಿನ ಆವರಣದ ಸುತ್ತಮುತ್ತ ವಿಕೆ ಶಶಿಕಲಾ ಬೆಂಬಲಿಗರ ಕಾರುಗಳ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಜಯಲಲಿತಾಗೆ ಶಶಿಕಲಾ ಮೋಸ ಮಾಡಿದ್ದಾರೆ ಅಂತ ಕಾರನ್ನ ಜಖಂಗೊಳಿಸಲಾಗಿದೆ. ಜಯಲಲಿತಾ ಬೆಂಬಲಿಗರು ಕಾರುಗಳ ಮೇಲೆ ಕಲ್ಲು ತೂರಾಟ ನಡೆಸ್ತಾ ಇದ್ದಾರೆ. ಈಗ ಸದ್ಯ ಕೇಂದ್ರ ಕಾರಾಗೃಹಕ್ಕೆ ವಿಕೆ ಶಶಿಕಲಾ ನಟರಾಜನ್ ಎಂಟ್ರಿ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಶೇಷ ಕೋರ್ಟ್ನಿಂದ ಕೋರ್ಟ್ ಪ್ರಕ್ರಿಯೆ ಮುಗಿಸಿದಂತಹ ವಿಕೆ ಶಶಿಕಲಾ ನಟರಾಜನ್ ಈಗ ಜೆ ಇಳವರಸಿ ಜೊತೆಗೆ ಕೇಂದ್ರ ಕಾರಾಗೃಹ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಶಶಿಕಲಾ ಮತ್ತೆ ಜೆ ಇಳವರಸಿಗೆ 4 ವರ್ಷಗಳ ಕಾಲ ಸೆರೆವಾಸ ಅನುಭವಿಸಬೇಕಾಗಿದೆ. ವಿಕೆ ಶಶಿಕಲಾ ಮತ್ತೆ ಇಳವರಸಿ ಹಾಗೆ ಸುಧಾಕರನ್ 3 ಜನ ಕೂಡ ಈ ಶಿಕ್ಷೆಯನ್ನು ಅನುಭವಿಸಬೇಕಾಗಿದೆ. ಸದ್ಯ ಶಶಿಕಲಾ ಮತ್ತೆ ಜೆ ಇಳವರಸಿ ಇಬ್ರು ಕೂಡ 4 ವರ್ಷಗಳ ಕಾಲ ಸೆರೆವಾಸ ಅನುಭವಿಸೋದಕ್ಕೆ ಜೈಲಿಗೆ ಎಂಟ್ರಿ ಆಗಿದ್ದಾರೆ. ಸುಧಾಕರನ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಜೈಲು ಪಾಲಾಗ್ತಾರೆ. ಸದ್ಯ ಕೇಂದ್ರ ಕಾರಾಗೃಹಕ್ಕೆ ವಿಕೆ ಶಶಿಕಲಾ ನಟರಾಜನ್ ಆಗಮಿಸಿದ್ದಾರೆ ಅಂತ ಹೇಳಲಾಗಿದ್ದು, ಕೋರ್ಟ್ ಇಂದ ಅವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಅಲ್ಲಿಂದ ಕೇಂದ್ರ ಕಾರಾಗೃಹಕ್ಕೆ ಕರ್ಕೊಂಡು ಹೋಗ್ತಾರೆ. ಜೈಲು ಸಿಬ್ಬಂದಿಗೆ ಅವರನ್ನ ಹಸ್ತಾಂತರ ಮಾಡ್ತಾರೆ. ಇನ್ನೇನಿದ್ರು ಕೂಡ ಶಶಿಕಲಾ ಮತ್ತೆ ಇಳವರಸಿ ಸಾಮಾನ್ಯ ಮಹಿಳಾ ಕೈದಿಗಳಂತೆ 4 ವರ್ಷಗಳ ಕಾಲ ಜೀವನವನ್ನ ಸವಿಸಬೇಕಾಗತ್ತೆ. ಈಗ ಸದ್ಯ ಕೇಂದ್ರ ಕಾರಾಗೃಹಕ್ಕೆ ಅವರು ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಕೋರ್ಟ್ ಅಲ್ಲಿ ಕೆಲವು ಪ್ರಕ್ರಿಯೆಗಳು ನಡೆಯಿತು. ಅದರಲ್ಲಿ ಮನೆ ಊಟಕ್ಕೆ ಅವಕಾಶವನ್ನ ಕೇಳಿದ್ರು, ಆದ್ರೆ ನ್ಯಾಯಾಧೀಶರು ಅದನ್ನ ನಿರಾಕರಿಸಿದ್ರು. ನಂತರ ಹೆಲ್ತ್ ರಿಪೋರ್ಟ್ ಅನ್ನ ಕೊಟ್ಟಾಗ ಇದನ್ನ ಜೈಲು ವೈದ್ಯಾಧಿಕಾರಿಗಳಿಗೆ ಕೊಡಿ ಅನ್ನುವಂತಹ ಸೂಚನೆಯನ್ನ ಕೂಡ ಕೊಟ್ರು. ಈಗ ಕೋರ್ಟ್ ನಿಂದ ಜೈಲಿಗೆ ಎಂಟ್ರಿ ಆಗುವಂತಹ ಕ್ಷಣ ಜೈಲಿಗೆ ಅವರು ಎಂಟ್ರಿ ಆಗಿದ್ದಾರೆ ಅಂತ ಹೇಳಲಾಗಿದ್ದು, ಅಲ್ಲಿ ಜೈಲು ಸಿಬ್ಬಂದಿಗೆ ಹಸ್ತಾಂತರ ಮಾಡಿದ ಬಳಿಕ ಅವರ ಆರೋಗ್ಯ ತಪಾಸಣೆ ನಡೆಸಲಾಗುತ್ತೆ. ಅಲ್ಲಿ ಆರೋಗ್ಯ ತಪಾಸಣೆ ನಡೆಸಿದ ನಂತರ ಜೈಲಿಗೆ ಅವರು ಸಂಪೂರ್ಣವಾಗಿ ಪ್ರವೇಶ ಮಾಡ್ತಾರೆ. ಸದ್ಯ ವಿಕೆ ಶಶಿಕಲಾ ನಟರಾಜನ್ ಜೊತೆಗೆ ಜೆ ಇಳವರಸಿ ಕೂಡ ಕೇಂದ್ರ ಕಾರಾಗೃಹ ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಆಗಿದ್ದಾರೆ ಎನ್ನುವಂತಹ ಮಾಹಿತಿ. ಈಗ ನಾವು ನೋಡ್ತಾ ಇರುವಂತಹ ದೃಶ್ಯ TV9 ಎಕ್ಸ್ಕ್ಲೂಸಿವ್ ದೃಶ್ಯ. ಶಶಿಕಲಾ ಮತ್ತೆ ಇಳವರಸಿ ಕೇಂದ್ರ ಕಾರಾಗೃಹಕ್ಕೆ ಎಂಟ್ರಿ ಆಗ್ತಾ ಇರುವಂತಹ ದೃಶ್ಯ. ಮುಖದಲ್ಲಿ ವಿಷಾದದ ನಗೆ ತುಂಬಿದಂತಹ ಶಶಿಕಲಾ ನಟರಾಜನ್ ಪೊಲೀಸರ ಜೊತೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಈ ಹಿಂದೆ ಕೂಡ ಅವರು ಜಯಲಲಿತಾ ಅವರ ಜೊತೆಗೆ ಸೆರೆವಾಸವನ್ನ ಅನುಭವಿಸಿದ್ರು. ಜಯಲಲಿತಾ ಅವರು ಯಾವಾಗ ಶಿಕ್ಷೆ ಅನುಭವಿಸ್ತಾ ಇದ್ರು ಆ ಸಂದರ್ಭದಲ್ಲಿ ಅವರು ಕೂಡ ಜೈಲಲ್ಲಿ ಶಿಕ್ಷೆಯನ್ನ ಅನುಭವಿಸಿದ್ದಾರೆ. ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಂತಿಮ ತೀರ್ಪು ಹೊರಬಿದ್ದಿರುವ ಹಿನ್ನೆಲೆಯಲ್ಲಿ 4 ವರ್ಷಗಳ ಜೈಲು ಶಿಕ್ಷೆಗೆ ಗುರಿಯಾಗಿರುವಂತಹ ಶಶಿಕಲಾ ನಟರಾಜನ್ ಹಾಗೆ ಇಳವರಸಿ ಮತ್ತೆ ಸುಧಾಕರನ್ 3 ಜನ ಕೂಡ ಈಗ ಪರಪ್ಪನ ಅಗ್ರಹಾರ ಜೈಲಿನ ಎಂಟ್ರಿ ಆಗಬೇಕಾಗುತ್ತೆ. ಸುಧಾಕರನ್ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಇಂದ ಜೈಲಿಗೆ ಆಗಮಿಸ್ತಾರೆ. ಸದ್ಯ ನಾವು ನೋಡ್ತಾ ಇರುವಂತಹ ದೃಶ್ಯ ಇಳವರಸಿ ಮತ್ತೆ ವಿಕೆ ಶಶಿಕಲಾ ನಟರಾಜನ್ ಪೊಲೀಸರ ಬಿಗಿ ಭದ್ರತೆಯ ನಡುವೆ ಕೇಂದ್ರ ಕಾರಾಗೃಹಕ್ಕೆ ತೆರಳ್ತಾ ಇರುವಂತಹ ದೃಶ್ಯ. ಇನ್ನು ಶಶಿಕಲಾ ಕಣ್ಣೀರಿಡ್ತಾ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡವರಿಗೆ ಒಂದು ಅಚ್ಚರಿ ಇದೆ. ಶಶಿಕಲಾ ನಗ್ತಾ ಅಲ್ಲಿ ತೆರಳ್ತಾ ಇರುವಂತಹ ದೃಶ್ಯ. ಬಹುಶಃ ಅವರು ಮಾಡಿರುವಂತಹ ಶಪಥ ಮತ್ತೆ ಅನ್ಕೊಂಡಿರುವಂತಹ ಆಲೋಚನೆ ಆಗಿರುವಂತಹ ತೀವ್ರ ನಿರಾಸೆ ಇವೆಲ್ಲದರ ಒಂದು ಭಾವ ವಿಷಾದದ ನಗೆಯೊಂದಿಗೆ ಶಶಿಕಲಾ ಪೊಲೀಸರ ಜೊತೆಗೆ ದಿಟ್ಟ ಹೆಜ್ಜೆಯನ್ನ ಹಾಕ್ತಾ ಇರುವ ರೀತಿ ಕಂಡು ಬರ್ತಾ ಇದೆ. ಮನಸ್ಸಲ್ಲಿ ಯಾವುದೋ ಲೆಕ್ಕಾಚಾರ ಹಾಕೊಂಡು ದೃಢ ನಿರ್ಧಾರದಿಂದ ಜೈಲಿಗೆ ತೆರಳ್ತಾ ಇರುವ ರೀತಿ ಕಂಡು ಬರ್ತಾ ಇದೆ ಅವರ ಈ ಒಂದು ನಡಿಗೆ. ಯಾಕಂದ್ರೆ ಈ ರೀತಿಯ ಒಂದು ಆಘಾತ ಅಚ್ಚರಿ ಅವರಿಗೆ ಆಗಿರೋದು ಸಿಎಂ ಕುರ್ಚಿ ಏರ್ಬೇಕು ಅಂತ ಹವಣಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಜೈಲಿನ ರೂಮ್ ಸೇರ್ಬೇಕಾದಂತಹ ಪರಿಸ್ಥಿತಿ ಎದುರಾಯಿತು ಶಶಿಕಲಾಗೆ. ಅಷ್ಟು ಮಾತ್ರವಲ್ಲ, ಪನ್ನೀರ್ ಸೆಲ್ವಂ ಏನು ಸೆಡ್ಡು ಹೊಡೆದು ನಿಲ್ಲೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ಹಾಕಿದಂತಹ ಬಲೆ ಆಗ್ಲಿ ಅಥವಾ ಅದನ್ನ ಒಂದು ಲೆಕ್ಕಾಚಾರವನ್ನ ಉಲ್ಟಾ ಮಾಡುವಂತಹ ಪ್ರಯತ್ನವಾಗ್ಲಿ ಕ್ಷಣಕ್ಕೂ ಕೂಡ ವಿಫಲ ಆಗ್ತಾ ಹೋದಂತಹ ಸಂದರ್ಭದಲ್ಲಿ ಕೊನೆಗೆ ಅಪಾರ ಬೆಂಬಲಿಗರ ನಡುವೆ ಜಯಲಲಿತಾ ಅವರ ಸಮಾಧಿಯ ಮೇಲೆ ಶಪಥ ಮಾಡಿದಂತಹ ವಿಕೆ ಶಶಿಕಲಾ ನಟರಾಜನ್ ಈಗ ಬೆಂಗಳೂರು ತಲುಪಿ ಕೂಡ ಆಯ್ತು, ಕೋರ್ಟ್ ಮುಂದೆ ಹಾಜರಾಗಿ ಕೂಡ ಆಯ್ತು. ನಂತರ ಈಗ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಪ್ರವೇಶ ಮಾಡ್ತಾ ಇರುವಂತಹ ದೃಶ್ಯ TV9 ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಶಶಿಕಲಾ ನಟರಾಜನ್ ಮತ್ತೆ ಇಳವರಸಿ ಇಬ್ರು ಕೂಡ ಪೊಲೀಸರ ಬಿಗಿ ಭದ್ರತೆಯ ನಡುವೆ ಕಾರಾಗೃಹ ಪ್ರವೇಶ ಮಾಡ್ತಾ ಇದ್ದಾರೆ. ಆ ಸಂದರ್ಭ ಶಶಿಕಲಾ ಅವರು ಇಳವರಸಿ ಕಡೆ ತಿರುಗಿ ನಗ್ತಾ ತೆರಳ್ತಾ ಇರುವಂತಹ ದೃಶ್ಯ ನಾವೀಗ ನೋಡಬಹುದು. 1996ರ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಜಯಲಲಿತಾ ಅವರ ಜೊತೆಗೆ ಶಶಿಕಲಾ ಕೂಡ ಯಾವಾಗ ದೋಷಿ ಅಂತ ಸಾಬೀತಾಗಿತ್ತೋ ಆ ಸಂದರ್ಭ
3 ಬಾರಿ ಅವರು ಜೈಲು ಶಿಕ್ಷೆಗೆ ಗುರಿಯಾಗಿದ್ರು. 1996ರಲ್ಲಿ, 2014ರಲ್ಲಿ ಜಯಾ ಅವರ ಜೊತೆಗೆ ಅವರು ಜೈಲು ಶಿಕ್ಷೆಯನ್ನ ಅವರು ಅನುಭವಿಸಿದ್ದಾರೆ. ಸುಮಾರು 21 ದಿನಗಳ ಕಾಲ ಜಯಲಲಿತಾ ಅವರ ಜೊತೆಗೆ ಅವರು ಬೆಂಗಳೂರಿನ ಕಾರಾಗೃಹದಲ್ಲಿ ಇದ್ರು. ಅದಾದ ನಂತರ ಏನು ಹೈಕೋರ್ಟ್ ನಿರ್ದೋಷಿಗಳು ಅಂತ ತೀರ್ಪು ಕೊಟ್ಟಿತ್ತು. ನಂತರ ಶಶಿಕಲಾ ಜೈಲಿಂದ ಹೊರಗಡೆ ಬಂದಿದ್ರು. ಈಗ ಮತ್ತೆ ಕೇಂದ್ರ ಕಾರಾಗೃಹ ಪರಪ್ಪನ ಅಗ್ರಹಾರವನ್ನ ಸೇರುವಂತಹ ಸಮಯ. ಶಶಿಕಲಾ ಮತ್ತೆ ಇಳವರಸಿ ಇಬ್ರು ಕೂಡ ಅಲ್ಲಿಂದ ತೆರಳ್ತಾ ಇರೋದು. ಕೋರ್ಟ್ ಆವರಣದಿಂದ ಪೊಲೀಸರ ಬಿಗಿ ಭದ್ರತೆಯ ನಡುವೆ ಜೈಲಿಗೆ ಎಂಟ್ರಿ ಆಗ್ತಾ ಇರುವಂತಹ ದೃಶ್ಯ. ಟಿವಿ ನನಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಕೇಂದ್ರ ಕಾರಾಗೃಹದಲ್ಲಿ ಈಗ ವಿಕೆ ಶಶಿಕಲಾ ಮತ್ತೆ ಜೆ ಇಳವರಸಿ ತೆರಳ್ತಾ ಇದ್ದಾರೆ, ಕೇಂದ್ರ ಕಾರಾಗೃಹಕ್ಕೆ ತೆರಳ್ತಾ ಇದ್ದಾರೆ ಕೋರ್ಟ್ ಪ್ರಕ್ರಿಯೆಯನ್ನ ಮುಗಿಸಿದ ಬಳಿಕ. ಇನ್ನು ಜೈಲಿಗೆ ತೆರಳುವಂತಹ ಸಂದರ್ಭದಲ್ಲಿ ತಲೆ ಕೆಳಗಡೆ ಹಾಕಿರ್ತಾರೆ ಅಥವಾ ಬೇಸರದಲ್ಲಿರ್ತಾರೆ, ಕಣ್ಣೀರ್ ಹಾಕ್ತಾ ಇರ್ತಾರೆ ಅಂತ ಅನ್ಕೊಂಡವರಿಗೆ ಅವರ ಲೆಕ್ಕಾಚಾರ ಎಲ್ಲ ಉಲ್ಟಾ ಆಗುವಂತಹ ಸೀನ್ ಇದು. ಶಶಿಕಲಾ ನಗ್ತಾ ನಗ್ತಾ ಸಾಕಷ್ಟು ಧೈರ್ಯದಿಂದ ಸಾಕಷ್ಟು ಕಾನ್ಫಿಡೆಂಟ್ ಆಗಿ ಹೆಜ್ಜೆ ಹಾಕ್ತಾ ಇರುವಂತಹ ದೃಶ್ಯ ಕೂಡ ಇದರಲ್ಲಿ ನಾವು ನೋಡಬಹುದು. ಹಾಗೆ ಇಳವರಸಿ ಕಡೆಗೆ ನಗ್ತಾ ನಗ್ತಾ ತೆರಳ್ತಾ ಇರುವಂತಹ ದೃಶ್ಯವನ್ನ ಕೂಡ ನಾವು ನೋಡಬಹುದು. ಅಂದ್ರೆ ಶಶಿಕಲಾ ಅವರ ವಿಷಾದದ ನಗುವೋ ಅಥವಾ ಯಾವುದೋ ಒಂದು ಲೆಕ್ಕಾಚಾರದ ನಗುವೋ ಅಥವಾ ನಾನು ಜೈಲಿಂದ ವಾಪಸ್ ಬಂದ್ಮೇಲೆ ಮತ್ತೆ ಸಿಡಿದೇಳ್ತೀನಿ, ನಾನು ಯಾವುದಕ್ಕೂ ಕೂಡ ಕುಗ್ಗಿಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿರೋರಿಗೆ ನಾನು ತಕ್ಕ ಪಾಠ ಕಲಿಸ್ತೀನಿ, ಸದ್ಯಕ್ಕೆ ನಾನು ಜೈಲಲ್ಲಿ ಇರ್ತೀನಿ ಅನ್ನುವಂತಹ ಒಂದು ಸೂಚನೆಯ ನಗೋ ಯಾವುದೋ ಅಂತ ಅರ್ಥ ಆಗ್ತಾ ಇಲ್ಲ. ಆದ್ರೆ ಶಶಿಕಲಾ ಕುಗ್ಗಿ ಹೋಗಿರುವ ರೀತಿ ಅಥವಾ ಬೇಸರಗೊಂಡಿರುವ ರೀತಿಯ ಯಾವುದೇ ಮುಖಭಾವವನ್ನ ಅಲ್ಲಿ ಪ್ರದರ್ಶನ ಮಾಡ್ತಾ ಇಲ್ಲ. ನಗೆಯ ಒಂದು ಮುಖಭಾವವನ್ನ ಹೊತ್ತುಕೊಂಡು ಅವರು ಜೈಲಿಗೆ ಎಂಟ್ರಿ ಆಗ್ತಾ ಇರುವಂತಹ ದೃಶ್ಯ ಅಲ್ಲಿ ಕಂಡು ಬರ್ತಾ ಇದೆ. ಚಿನ್ನಮ್ಮ ಆಗಿ ಸಿಎಂ ಆಗ್ತೀನಿ, ಅಧಿಕಾರವನ್ನ ಹಿಡಿತೀನಿ, ಸಿಎಂ ಕುರ್ಚಿಯನ್ನ ಅಲಂಕರಿಸ್ತೀನಿ ಅಂತ ಕನಸು ಕಂಡಿದ್ದಂತಹ ಶಶಿಕಲಾ ಆಸೆ ಭಗ್ನವಾಗಿದೆ. ಅವರ ಒಂದು ಅಧಿಕಾರದ ಆಸೆಗೆ ಮುಖಭಂಗ ಆದಂತಹ ಘಟನೆ. ಅಂತಿಮ ತೀರ್ಪು ಹೊರಬಿದ್ದಂತಹ ಸಂದರ್ಭದಲ್ಲಿ ಅವರು ಅಪರಾಧಿ ಅಂತ ಸಾಬೀತಾಗಿ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಇವತ್ತೇ ಅವರು ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು, ಹಾಗೆ ಜೈಲಿಗೂ ಕೂಡ ಅವರು ಸೇರ್ಬೇಕಾಗಿದೆ. ಹೀಗಾಗಿ ಕೋರ್ಟ್ ಪ್ರಕ್ರಿಯೆನ ಮುಗಿಸಿ ಅಲ್ಲಿಂದ ಜೈಲಿಗೆ ತೆರಳ್ತಾ ಇರುವಂತಹ ಸಂದರ್ಭದ ದೃಶ್ಯ ನಾವೀಗ ನೋಡಬಹುದು. ಟಿವಿ9 ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಶಶಿಕಲಾ ಮತ್ತೆ ಇಳವರಸಿ ಇಬ್ರು ಕೂಡ ಒಟ್ಟಿಗೆ ತೆರಳ್ತಾ ಇದ್ದಾರೆ. ಪೊಲೀಸರ ಬಿಗಿ ಭದ್ರತೆಯ ನಡುವೆ ಶಶಿಕಲಾ ಜೆ ಇಳವರಸಿ ಅವರತ್ತ ಮುಗುಳು ನಗ್ತಾ ಅವರತ್ರ ನಗೆ ಬೀರುತ್ತಾ ಅಲ್ಲಿಂದ ಕೈ ಬೀಸಿಕೊಂಡು ತೆರಳ್ತಾ ಇರುವಂತಹ ದೃಶ್ಯ, ಕಾರಾಗೃಹಕ್ಕೆ ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯ, ಪೊಲೀಸರ ಜೊತೆಗೂ ಕೂಡ ಒಂದು ನಗೆಯನ್ನ ಚೆಲ್ಲಿರುವಂತಹ ದೃಶ್ಯವನ್ನು ನಾವೀಗ ಇದರಲ್ಲಿ ನೋಡಬಹುದು. ಅವ್ರ ಜೊತೆಗೆ ಇಳವರಸಿ ಕೂಡ ತೆರಳ್ತಾ ಇರುವಂತಹ ದೃಶ್ಯ. ಶಶಿಕಲಾ ಯಾವುದೇ ರೀತಿಯ ಮುಖಭಾವವನ್ನ, ತಾನು ಬೇಸರಗೊಂಡಂತೆ, ಕಣ್ಣೀರು ಹಾಕಿದಂತೆ, ಸೋತಂತೆ ಯಾವುದೇ ಮುಖಭಾವವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಆದ್ರೂ ಕೂಡ ಶಶಿಕಲಾ ಸದ್ಯದ ಮಟ್ಟದಲ್ಲಿ ಸೋಲಿನಪ್ಪಿದ್ದಂತೂ ನಿಜ. ಯಾಕಂದ್ರೆ 10 ವರ್ಷಗಳ ಕಾಲ ಅವರು ಯಾವುದೇ ಹುದ್ದೆಯನ್ನ ಅಲಂಕರಿಸೋ ಹಾಗಿಲ್ಲ, ಅಧಿಕಾರವನ್ನ ಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. 4 ವರ್ಷಗಳ ಕಾಲ ಅಂತೂ ಜೈಲಿಂದ ಹೊರಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಾದ ನಂತರ 6 ವರ್ಷಗಳ ಕಾಲ ಯಾವುದೇ ರೀತಿಯ ಚುನಾವಣೆಗೂ ಅವರು ಕಾಂಟೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಸ್ಪರ್ಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಜಕ್ಕೂ ಕೂಡ ಶಶಿಕಲಾಗೆ ದೊಡ್ಡ ಸೋಲು ಹಾಗೂ ದೊಡ್ಡ ಆಘಾತ. ಆದ್ರೆ ವೈರಿಗಳ ಎದುರು, ತನ್ನನ್ನ ಎದುರು ಹಾಕೊಂಡಿರೋರ ಎದುರು ತನಗೆ ಸೋಲನ್ನ ಒದಗಿಸಲೇಬೇಕು, ತನ್ನ ಸೋಲಪ್ಪಲೇಬೇಕು ಅಂತ ಕಾಯ್ತಾ ಇದ್ದವರ ಎದುರು ತಾನು ತಲೆ ತಗ್ಗಿಸೋದಕ್ಕೆ ಸಿದ್ಧ ಇಲ್ಲ ಅನ್ನುವಂತಹ ಮನಸ್ಥಿತಿಯನ್ನ ತೋರ್ಪಡಿಸುವಂತಹ ಮುಖಭಾವದೊಂದಿಗೆ ತನಗೇನೂ ಆಗಿಲ್ಲ, ಇದೆಲ್ಲ ನಾನು ಫೇಸ್ ಮಾಡ್ತೀನಿ ಅನ್ನುವಂತಹ ಒಂದು ದಿಟ್ಟ ನಿರ್ಧಾರದೊಂದಿಗೆ ತೆರಳ್ತಾ ಇರುವ ರೀತಿ ಶಶಿಕಲಾ ಮುಖಭಾವ ಕಂಡು ಬರ್ತಾ ಇದೆ. ಹೆಚ್ಚಿನ ಪೊಲೀಸ್ ಭದ್ರತೆಯ ನಡುವೆ ಶಶಿಕಲಾ ಮತ್ತೆ ಜೆ ಇಳವರಸಿ ಜೈಲಿಗೆ ತೆರಳ್ತಾ ಇರುವಂತಹ ದೃಶ್ಯ. ಇನ್ನು ಇನ್ನೊಬ್ಬ ಅಪರಾಧಿ ಸುಧಾಕರನ್ ಕೂಡ ಕೆಲವೇ ಕ್ಷಣದಲ್ಲಿ ಈಗ ಪರಪ್ಪನ ಅಗ್ರಹಾರ ಜೈಲಿನ ಪಾಲಾಗ್ತಾರೆ. ಈಗ ಅವರು ಸದ್ಯ ಕೋರ್ಟ್ಗೆ ಆಗಮಿಸಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಜೈಲು ಸಿಬ್ಬಂದಿಗೆ ಈಗ ಪೊಲೀಸ್ ಅಧಿಕಾರಿಗಳು ಶಶಿಕಲಾ ಮತ್ತೆ ಇಳವರಸಿ ಅವರನ್ನ ಒಪ್ಪಿಸಿದ್ದಾರೆ. ಅಲ್ಲಿಂದ ಆರೋಗ್ಯ ತಪಾಸಣೆ ನಡೆಸಲಾಗುತ್ತೆ, ನಂತರ ಕೈದಿಗಳ ನಂಬರ್ ಅನ್ನ ಕೊಡಲಾಗುತ್ತೆ, ಅವರ ಯೂನಿಫಾರ್ಮ್ ಕೊಡಲಾಗುತ್ತೆ, ಮತ್ತೆ ಅಗತ್ಯ ಪರಿಕರಗಳನ್ನ, ತಟ್ಟೆ ಲೋಟ ಈ ತರದ ಪರಿಕರಗಳನ್ನ ಕೊಡಲಾಗುತ್ತೆ. ನಂತರ ಜೈಲಲ್ಲಿ ಯಾವ ರೀತಿ ನಡೆಸಿಕೊಳ್ಳಲಾಗುತ್ತೋ ಸಾಮಾನ್ಯ ಖೈದಿಗಳನ್ನ, ಮಹಿಳಾ ಖೈದಿಗಳನ್ನ, ಅದೇ ರೀತಿ ಇಳವರಸಿ ಮತ್ತೆ ಶಶಿಕಲಾ ಇಬ್ಬರನ್ನ ಕೂಡ ನಡೆಸಿಕೊಳ್ಳಲಾಗುತ್ತೆ. ಈಗ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಹೊರಭಾಗದಲ್ಲಿ ನಾವೀಗ ನೋಡ್ತಾ ಇರುವಂತಹ ದೃಶ್ಯ. ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರುವಂತಹ ಜನರು, ಅದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರುವಂತಹ ಪೊಲೀಸರು. ಈ ಒಂದು ದೃಶ್ಯ ನೋಡಿದ್ರೆ ಆ ಸ್ಥಳದಲ್ಲಿ ಸ್ವಲ್ಪ ಮಟ್ಟಿಗೆ ಉದ್ವಿಗ್ನ ಪರಿಸ್ಥಿತಿಯನ್ನು ಉಂಟಾಗಿತ್ತು. ಶಶಿಕಲಾ ಬೆಂಬಲಿಗರ ಕಾರಿನ ಗಾಜುಗಳನ್ನ ಲಾಠಿ ಪ್ರಹಾರ ಕೂಡ ನಡೆಸಬೇಕಾಯಿತು. ಆ ರೀತಿಯ ಘಟನೆ ಇನ್ನಷ್ಟು ಹೆಚ್ಚಾಗದಂತೆ ತಡೆಯುವಂತಹ ಪ್ರಯತ್ನ ಪೊಲೀಸರದ್ದಾಗಿದೆ. ನಾವೀಗ ನೋಡುವಂತಹ ದೃಶ್ಯ ಎಕ್ಸ್ಕ್ಲೂಸಿವ್ ದೃಶ್ಯ. ಜೈಲಿನ ಆವರಣದಿಂದ, ಕೋರ್ಟ್ನ ಆವರಣದಿಂದ ಜೈಲಿಗೆ ತೆರಳುವಂತಹ ದೃಶ್ಯ. ಟಿವಿ9 ಎಕ್ಸ್ಕ್ಲೂಸಿವ್ ದೃಶ್ಯ. ವಿಕೆ ಶಶಿಕಲಾ ನಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೊಂದು ಕಡೆ
ಇಳವರಸಿ ಕೂಡ ಅವರ ಜೊತೆಗೇನೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಪೊಲೀಸರ ಒಂದು ಬಿಗಿ ಭದ್ರತೆಯ ನಡುವೆ ಶಶಿಕಲಾ ನಟರಾಜನ್ ಮತ್ತೆ ಜೆ ಇಳವರಸಿ ಇಬ್ರು ಕೂಡ ಬರ್ತಾ ಇರುವಂತಹ ದೃಶ್ಯ, ಜೈಲಿಗೆ ತೆರಳ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಶಶಿಕಲಾ ಸೇರುವಂತಹ ಕ್ಷಣ ಸನ್ನಿಹಿತವಾಗಿದೆ. ಈಗ ಅಲ್ಲಿ ನಾವು ನೋಡ್ತಾ ಇರುವಂತಹ ದೃಶ್ಯ ಕೂಡ ನೇರ ಪ್ರಸಾರದ ದೃಶ್ಯ. ಶಶಿಕಲಾ ಮತ್ತೆ ಇಳವರಸಿ ಇಬ್ರು ಕೂಡ ಜೈಲಿಗೆ ತೆರಳ್ತಾ ಇರುವಂತಹ ದೃಶ್ಯ. ಈಗ ಸದ್ಯ ಇಬ್ರು ಅಪರಾಧಿಗಳು ಕೂಡ ಜೈಲು ಎಂಟ್ರಿ ಆಗಿದ್ದಾರೆ, ಜೈಲಿಗೆ ತೆರಳಿದ್ದಾರೆ. ಇಬ್ರು ಅಪರಾಧಿಗಳು ಕೂಡ ವಿಕೆ ಶಶಿಕಲಾ ಮತ್ತೆ ಇಳವರಸಿ ಇಬ್ರು ಕೂಡ ಜೈಲು ಸೇರಿಯಾಗಿದೆ. ಕೇಂದ್ರ ಕಾರಾಗೃಹದಲ್ಲಿ ಈಗ ವಿಕೆ ಶಶಿಕಲಾ ಮತ್ತೆ ಜೆ ಇಳವರಸಿ ಇಬ್ರು ಕೂಡ ಆಗಮಿಸಿದ್ದು, ಕೇಂದ್ರ ಕಾರಾಗೃಹಕ್ಕೆ ಆಗಮಿಸಿದ್ದು ಅಲ್ಲಿ ಈಗ ಕೆಲವೊಂದು ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತೆ. ಕೇಂದ್ರ ಕಾರಾಗೃಹ ಸಿಬ್ಬಂದಿಯಿಂದ ಪ್ರಕ್ರಿಯೆ ಆರಂಭವಾಗಿದ್ದು ಜೈಲು ಸಿಬ್ಬಂದಿಗೆ ಪೊಲೀಸ್ ಅಧಿಕಾರಿಗಳು ಒಪ್ಪಿಸುತ್ತಾರೆ. ಈಗಾಗಲೇ ಹೇಳಿದಂತೆ ಕೋರ್ಟ್ಗೆ ಶರಣಾದಂತಹ ಶಶಿಕಲಾ ಮತ್ತೆ ಇಳವರಸಿಯನ್ನ ಪೊಲೀಸ್ ಅಧಿಕಾರಿಗಳು ಕೋರ್ಟ್ನಿಂದ ಜೈಲಿಗೆ ಕರ್ಕೊಂಡು ಬರ್ತಾರೆ. ಆ ದೃಶ್ಯವನ್ನ ನೋಡಿದ್ವಿ. ಜೈಲು ಸಿಬ್ಬಂದಿಗೆ ಈ ಅಪರಾಧಿಗಳನ್ನ ಒಪ್ಪಿಸ್ತಾರೆ, ಕೈದಿಗಳನ್ನ ಒಪ್ಪಿಸುವಂತಹ ಪ್ರಕ್ರಿಯೆ ಅದು. ಇಲ್ಲಿ ಯಾವುದೇ ವಿಶೇಷ ರೀತಿಯ ವ್ಯವಸ್ಥೆ ಆಗಲಿ, ಸವಲತ್ತಾಗ್ಲಿ ಅಥವಾ ವಿಶೇಷ ನಡೆಯಾಗ್ಲಿ ಯಾವುದು ಕೂಡ ಕಂಡು ಬರುವುದಿಲ್ಲ. ಯಾವ ರೀತಿ ಕೈದಿಗಳನ್ನ ನಡೆಸಿಕೊಳ್ಳಲಾಗುತ್ತೋ, ಕೋರ್ಟ್ಗೆ ಶರಣಾದಂತಹ ಅಪರಾಧಿಗಳನ್ನ ಯಾವ ರೀತಿ ನಡೆಸಿಕೊಳ್ಳಲಾಗುತ್ತೋ ಅದೇ ಮಾದರಿಯ ಒಂದು ವಿಧಾನವನ್ನು ಅನುಸರಿಸ್ತಾ ಇರುವಂತದ್ದು. ಈಗ ಶಶಿಕಲಾ ಮತ್ತೆ ಇಳವರಸಿ ನಡ್ಕೊಂಡು ಬರ್ತಾ ಇರ್ತಾರೆ ಕೋರ್ಟ್ ಆವರಣದಲ್ಲಿ. ಪೊಲೀಸರ ಮಧ್ಯದಲ್ಲಿ ಬಿಗಿ ಭದ್ರತೆಯ ನಡುವೆ ಕೇಂದ್ರ ಕಾರಾಗೃಹದ ಸಿಬ್ಬಂದಿಗೆ ಅವರನ್ನ ಹಸ್ತಾಂತರ ಮಾಡಲಾಗುತ್ತೆ. ಅಲ್ಲಿ ಜೈಲು ಸಿಬ್ಬಂದಿ ಇಬ್ಬರ ಜೈಲು ಎಂಟ್ರಿ ಪ್ರಕ್ರಿಯೆಯನ್ನ ಕೂಡ ನಡೆಸ್ತಾರೆ. ಅಂದ್ರೆ ಯಾವ ರೀತಿ ಅಂತಂದ್ರೆ ಅವರು ಜೈಲಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಕಾರಾಗೃಹದ ದಾಖಲಾತಿ ಪುಸ್ತಕದಲ್ಲಿ ಅವರ ವಿವರಗಳನ್ನ ದಾಖಲು ಮಾಡಲಾಗುತ್ತೆ. ಅಪರಾಧಿಗಳ ಹಿನ್ನೆಲೆ, ಅಪರಾಧಿಗಳು ಶಿಕ್ಷೆಗೆ ಗುರಿಯಾಗಿರೋದು, ಅಪರಾಧಿಗಳು ಎಷ್ಟು ವರ್ಷ ಶಿಕ್ಷೆ ಮತ್ತೆ ಅವರ ವಿಳಾಸ ಎಲ್ಲವನ್ನ ಕೂಡ ದಾಖಲಾತಿಗಳನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಹೀಗಾಗಿ ಎಲ್ಲ ವಿವರಗಳನ್ನ ಕೂಡ ದಾಖಲ ಮಾಡಿಕೊಳ್ಳಲಾಗುತ್ತೆ. ಬೆಲೆ ಬಾಳುವ ವಸ್ತುಗಳು ಏನಾದ್ರೂ ಇದ್ರೆ ಅದನ್ನ ಧರಿಸಿಕೊಂಡು ಅವರು ಜೈಲಲ್ಲಿ ದಿನ ಕಳೆಯುವ ಹಾಗಿಲ್ಲ. ಚಿನ್ನಾಭರಣ ಆಗಿರಬಹುದು, ಬೆಲೆ ಬಾಳುವ ಹಣ ಆಗಿರಬಹುದು, ಏನಾದ್ರೂ ಬೆಲೆ ಬಾಳುವ ವಸ್ತುಗಳು ಕೈದಿಗಳ ಬಳಿ ಇದ್ರೆ ಅದನ್ನ ಜೈಲಿನ ಸಿಬ್ಬಂದಿ ತಮ್ಮ ಬಳಿ ಇಟ್ಕೊಳ್ತಾರೆ. ನಂತರ ಅವರು ಶಿಕ್ಷೆ ಮುಗಿಸಿ ಹೊರ ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ಅದನ್ನ ಕೊಡಲಾಗುತ್ತೆ. ಆ ಪ್ರಕ್ರಿಯೆಗಳನ್ನು ಈಗ ನಡೆಸಲಾಗ್ತದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಚಿನ್ನಾಭರಣ, ವಾಚ್ ಸೇರಿದಂತೆ ಕೆಲ ವಸ್ತುಗಳನ್ನ ಶಶಿಕಲಾ ಹಾಗೆ ಇಳವರಸಿ ಕೈಯಿಂದ ಸಂಗ್ರಹ ಮಾಡಿ ಅದನ್ನ ಸಿಬ್ಬಂದಿ ಪಡ್ಕೊಂಡು ಅದನ್ನ ತಮ್ಮ ಬಳಿ ಇಟ್ಕೊಳ್ತಾರೆ. ನಂತರ ಜೈಲಿನ ಆಸ್ಪತ್ರೆಯ ವಿಭಾಗಕ್ಕೆ ಅವರನ್ನ ಕರ್ಕೊಂಡು ಹೋಗಿ ಅಲ್ಲಿ ಆರೋಗ್ಯ ತಪಾಸಣೆ ಮಾಡಲಾಗುತ್ತೆ. ಈಗಾಗಲೇ ನ್ಯಾಯಾಧೀಶರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ, ನನಗೆ ಮನೆಯ ಊಟಕ್ಕೆ ಅವಕಾಶ ಕೊಡಿ, ಶುಗರ್ ಇದೆ, ಹೆಲ್ತ್ ರಿಪೋರ್ಟ್ ಅನ್ನ ನ್ಯಾಯಾಧೀಶರಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಆ ರಿಪೋರ್ಟ್ ಅನ್ನ ಜೈಲು ವೈದ್ಯಾಧಿಕಾರಿಗಳಿಗೆ ಕೊಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅಲ್ಲಿ ಜೈಲಿನ ಆಸ್ಪತ್ರೆ ವಿಭಾಗದಲ್ಲಿ ಆರೋಗ್ಯ ತಪಾಸಣೆ, ಜನರಲ್ ಆಗಿ ಏನಾದ್ರು ತೊಂದರೆ ಇದೆಯಾ ಅಂತ ಒಂದು ಚೆಕ್ಅಪ್ ಮಾಡಲಾಗುತ್ತೆ, ತಪಾಸಣೆ ಮಾಡಲಾಗುತ್ತೆ. ಅದಾದ ನಂತರ ಅವರ ಹೆಲ್ತ್ ರಿಪೋರ್ಟ್ ಅನ್ನು ಕೂಡ ಅಧಿಕಾರಿಗಳು ತೆಗೆದುಕೊಳ್ತಾರೆ. ಅದಾದ ನಂತರ ಯಾವ ಸಮಸ್ಯೆ ಇದೆ ಅಂತ ಮೆನ್ಷನ್ ಕೂಡ ಮಾಡಲಾಗುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಜೈಲಲ್ಲಿರುವಾಗ ಅವರಿಗೆ ಅದಕ್ಕೆ ತಕ್ಕಂತಹ ಚಿಕಿತ್ಸೆಯನ್ನು ಕೂಡ ಕೊಡಲಾಗುತ್ತೆ. ಆರೋಗ್ಯ ತಪಾಸಣೆ ನಡೆಸಿದ ನಂತರ ಜೈಲು ರೂಮು ನಿಗದಿ ಮಾಡಲಾಗುತ್ತೆ. ಇದು ಇನ್ನೊಂದು ಪ್ರಕ್ರಿಯೆ. ಜೈಲಲ್ಲಿ ಶಶಿಕಲಾಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರಬೇಕು, ಯಾರ ಜೊತೆ ಇರಬೇಕು, ಎಷ್ಟು ಖೈದಿಗಳಿರ್ತಾರೆ ಆ ರೂಮಲ್ಲಿ, ಇವೆಲ್ಲವನ್ನ ಕೂಡ ನಿಗದಿ ಮಾಡುವಂತಹ ಮತ್ತೊಂದು ಸ್ಟೆಪ್.